ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದು ಪರೋಕ್ಷವಾಗಿ ಕಳ್ಳತನಕ್ಕೆ ಅವಕಾಶ ನೀಡಿದಂತಾಗುತ್ತೆ ಅಂತ ಹೇಳಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಚ್.ಎಸ್. ಜಗದೀಶ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದಲ್ಲಿ ಬುಧವಾರ ತಡರಾತ್ರಿ ಕಳ್ಳರು ಮನೆಗೆ ಕನ್ನ ಹಾಕಿ ಕಳ್ಳತನ ಮಾಡಿದ್ದಾರೆ. ಗ್ರಾಮದ ಗುಜರಿ ವ್ಯಾಪಾರಿ ಓರ್ವರು ಹಲವು ವರ್ಷಗಳಿಂದ ಕೂಡಿಟ್ಟಿದ್ದ ಸುಮಾರು 4 ಲಕ್ಷ ರೂಪಾಯಿ ನಗದು ಮತ್ತು 10 ಗ್ರಾಂ ಚಿನ್ನಾಭರಣವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಕಳ್ಳತನದ ಸುದ್ದಿ ತಿಳಿದಿದ್ದ ಹಾಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಚ್.ಎಸ್. ಜಗದೀಶ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಷಾ, ಉಪನಿರೀಕ್ಷಕರಾದ ಜಯರಾಮ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಖದೀಮರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಈ ವೇಳೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದಂತಹ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್.ಎಸ್. ಜಗದೀಶ್ ಅವರು ಇತ್ತೀಚೆಗೆ ಗ್ರಾಮದ ಮನೆಗಳಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳತನ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಕಳವಳ ವ್ಯಕ್ತಪಡಿಸಿದ್ರು. ತಾವು ಸಂಪಾದಿಸಿದ ಹಣವನ್ನ ಮನೆಯಲ್ಲಿ ಇಡುವಂಥದ್ದನ್ನು ತಪ್ಪಿಸಿ ಬ್ಯಾಂಕ್ಗಳಲ್ಲಿ ಇಡಿ. ಕಳ್ಳರ ದೃಷ್ಟಿ ತಮ್ಮ ಮನೆಗಳ ಮೇಲೆ ಬೀಳದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ. ಮನೆಗೆ ಹಾಕುವಂತಹ ಬೀಗದ ರೀತಿಯಲ್ಲಿ ಬದಲಾವಣೆ ಮಾಡಿ. ಅಕ್ಕಪಕ್ಕದ ಮನೆಗಳ ಬಳಿಯಲ್ಲಿ ಯಾವುದೇ ಗಲಾಟೆ ಅಥವಾ ಅಹಿತಕರ ಘಟನೆ ನಡೆದರೂ ಕೂಡ ತಕ್ಷಣವೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿ. ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಇಂತಹ ದುರಂತಗಳನ್ನ ತಡೆಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ನೋಡಿ, ಕಳ್ಳತನ ಆಗ್ತಾ ಇದಾವೆ. ಎಲ್ಲಾ ವಿಲೇಜಲ್ಲೂ ಕಳ್ಳತನ ಆಗ್ತವೆ. ಯಾಕೆ ಕಳ್ಳತನ ಆಗ್ತವೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಕಷ್ಟಪಟ್ಟು ದುಡಿದಿದ್ದ ದುಡ್ಡನ್ನು ತಂದು ಸಾಮಾನ್ಯವಾಗಿ ಮನೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ದುಡ್ಡು ಹೆಚ್ಚು ಸ್ವಲ್ಪ ಉಳಿದಾಗ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ ಹೇಳಿ ಬಂಗಾರ ತಂದು ಇಟ್ಕೋತೀವಿ. ಗೋಲ್ಡ್ ಗೊತ್ತಿದೆಯಲ್ಲ ನಿಮಗೆ, ಅದನ್ನ ತಂದೆಲ್ಲಿ ಇಡ್ತೀವಿ ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿ ಒಂದು ಕಬ್ಬಣದ ಬೀರಲ್ಲೋ ಎಲ್ಲೋ ಒಂದು ಕಡೆ ಇಡ್ತೀವಿ, ಅದು ಒಂದು ಪೆಟ್ಟಿಗೆಯಲ್ಲಿ. ಆಮೇಲೆ ಕೆಲಸಕ್ಕೆ ಇವತ್ತು ನೋಡಿದ್ರಲ್ಲ ಇವ್ರದ್ದು ಹಿಂಗೆ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ, ಅಥವಾ ಒಂದೇನಪ್ಪ ಪ್ರೇಯರ್ ಮಾಡೋಕ್ಕೋ ಮತ್ತೊಂದಕ್ಕೋ ಹೊರಗೆ ಹೋಗಿರ್ತಾರೆ, ಮದುವೆಗೋ ಇನ್ನೊಂದಕ್ಕೋ ಹೊರಗೆ ಹೋಗ್ತೀರಿ. ಹೋಗಿ ಏನು ಮಾಡ್ತೀರಿ, ಸಾಮಾನ್ಯವಾಗಿ ಬೀಗ ಹಾಕೊಂಡು ಹೋಗ್ತೀರಿ. ಬೀಗ ಅಂದರೆ ಎಂಥ ಬೀಗ ಹಾಕ್ತೀರಿ? ಸಾಮಾನ್ಯವಾಗಿ ಯಾರೋ ಅನುಕೂಲವಂತರು ಅವ್ರವ್ರಿಗೂ ನೋಡಿದವ್ರು ಕೆಲವ್ರು ಬಿಟ್ಟರೆ ಉಳಿದವರೆಲ್ಲ ನೇತಾಡ ಬೀಗ ಹಾಕೊಂಡು ಹೋಗ್ತಾರೆ ಅಲ್ವಾ. ಆ ನೇತಾಡ ಬೀಗ ಹಾಕಿದ್ದು ನೋಡಿದ ತಕ್ಷಣ ಏನು ಅನ್ನಿಸ್ತದೆ? ಆ ಮನೇಲಿ ಯಾರೂ ಇಲ್ಲ ಅನ್ನಿಸ್ತದೆ. ಆ ಮನೇಲಿ ಯಾರೂ ಇಲ್ಲ, ಗ್ಯಾರಂಟಿ. ಕಳ್ಳನಿಗೆ ಏನಾಗ್ತದೆ, ಈ ಗ್ಯಾರಂಟಿ ಸಿಗ್ತದೆ ಆ ಮನೇಲಿ ಯಾರೂ ಇಲ್ಲ ಅಂತ. ನೋಡ್ತಾನೆ, ಅಕ್ಕಪಕ್ಕ ಎಲ್ಲ ಯಾರೂ ಕಾಣೋದಿಲ್ಲ, ಹೋಗಿ ಬೀಗ ಮುರಿತಾನೆ, ಅಲ್ಲಿರೋ ದುಡ್ಡನ್ನು ತೊಗೊಂಡು ಹೋಗ್ತಾನೆ. ಸುಲಭ ಅದು. ಆಮೇಲೆ ಕೆಲವರು ಏನು ಮಾಡ್ತಾರೆ, ಸೆಂಟ್ರಲ್ ನೋಡಿ ಅಷ್ಟು ದೊಡ್ಡ ಗೇಟ್ ಮಾಡಿಸಿದ್ದಾರೆ, ಅದಕ್ಕೊಂದು ಬೀಗ ಹಾಕಿದ್ದಾರೆ. ಏನು ಉಪಯೋಗ ಬಂತು? ಆ ಬೀಗ ಒಂದು ರಾಡ್ತಾ ಬರ್ತಾನೆ, ಮುರಿತಾನೆ, ಒಳಗೆ ಎಂಟ್ರಾಗಿ ದುಡ್ಡೆಲ್ಲ ಕಳ್ತನ ಮಾಡ್ತಾರೆ. ಅದಲ್ಲ, ಸೆಂಟ್ರಲ್ ಲಾಕ್ ಮಾಡಿಸಿ, ಡೋರ್ ಲಾಕ್ಗಳು ಬರ್ತಾವೆ ಅಂತ ಹೇಳ್ತಾರಲ್ಲ, ಆ ಥರದ್ದು ಮಾಡಿಸ್ಬಿಟ್ರೆ ಆಗೇನಾಗ್ತದೆ, ಅವ್ನು ಡೌಟ್ ಆಗ್ತದೆ, ಒಳಗಿದಾರೋ ಹೊರಗಿದಾರೋ ಅಂತ. ಕೆಲವ್ರು ಏನು ಮಾಡ್ತಾರೆ, ಸೆಂಟ್ರಲ್ ಲಾಕು ಮಾಡ್ತಾರೆ, ಅದಕ್ಕೆ ಚಿಲ್ಕ ಹಾಕೊಂಡು ಹೋಗ್ಬಿಡ್ತಾರೆ, ಬೋಲ್ಟ್ ಹಾಕೊಂಡು ಹೋಗ್ತಾರೆ. ಬೋಲ್ಟ್ ಹಾಕಿದ್ರೆ ಏನರ್ಥ, ಪುನಃ ಯಾರೂ ಇಲ್ಲ ಅಂತ. ಹಾಗೆ ಗೇಟ್ಗಳಿಗೂ ಅಷ್ಟೇ, ಒಳಗಡೆಯಿಂದ ಬೀಗ ಹಾಕಿ ಲಾಕ್ ಮಾಡ್ಕೊಂಡ್ರೆ ಏನು ಅನ್ಸೋದಿಲ್ಲ, ಹೊರಗಡೆಗೆ ಲಾಕ್ ಮಾಡಿದ್ರೆ ಅಲ್ಲಿ ಯಾರು ಇಲ್ಲ ಅಂತಾರೆ. ಇವೆಲ್ಲ ಸಣ್ಣ ವಿಚಾರಗಳು. ಯಾಕೆಂದರೆ ನೀವು 1 ವರ್ಷ 2 ವರ್ಷ 3 ವರ್ಷ ಮಾಡಿದಂಥ ದುಡ್ಡೆಲ್ಲನೂ ಅದು ಬಂಗಾರ ಎಲ್ಲನೂ ಮನೇಲಿ ಇಟ್ಟಿದ್ರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಹಣವನ್ನು ಬ್ಯಾಂಕಲ್ಲಿಡಿ. ಈಗೇನು ATM ಕಾರ್ಡ್ ಇದ್ದಾವೆ, ಎಲ್ಲಿಂದ ಬೇಕಾದ್ರಲ್ಲಿ ತೊಗೊಂಬರ್ಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು. ಬಂಗಾರ ಏನಾದ್ರು ದಿನ ಏನಾದ್ರು ಮದುವೆಗೆ ಹೋಗ್ತೀರಾ, ದಿನ ಏನಾದ್ರು ಹಾಕೊಂಡು ಓಡಾಡ್ತಾರಾ? ಇಲ್ಲ. ಅದರಿಂದ ಬಂಗಾರನ ಬ್ಯಾಂಕಲ್ಲಿಡಿ, ಅದು ಸೇಫ್ಟಿ ಇರ್ತದೆ. ಆನಂತರ ಬೇಕಾದಾಗ ಹೋಗ್ಬಿಟ್ಟು ಒಂದಿನ ತರಿಸ್ಕೊಳ್ಳಿ, ನಿಮ್ಮ ಮಕ್ಕಳ ಹೆಸರಲ್ಲೋ ಅಥವಾ ಯಾರ ಹೆಸರು ಓಡಾಡೋವಂಥ ಹೆಸರಲ್ಲೇ ಇಡಿ. ಹೇಳಿದರೆ ಒಂದು ತೊಗೊಂಬಂದು ಕೊಡ್ತಾರೆ. ಅಂದರೆ ಹಳ್ಳಿಲಿರೋರು ಸಾಮಾನ್ಯವಾಗಿ ಕಷ್ಟ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೇನು ಸಂಬಳ ನಿಗದಿತವಾಗಿ ಸರ್ಕಾರಿ ನೌಕರರ ಥರ ಬರೋದಿಲ್ಲ. ಇದು ಎಲ್ಲರಿಗೂ ಅನ್ವಯ ಆಗ್ತದೆ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.